ಮಾನವ ಹಕ್ಕುಗಳ ಒಕ್ಕೂಟವು ಇದೀಗ 1 ವರ್ಷ ಪೂರೈಸಿದ್ದು, ಅದರ ಸವಿನೆನಪಿಗಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮವು ನಗರದ ಜ್ಯುವೆಲ್ ರಾಕ್ ಹೋಟೆಲ್ ಸಭಾಂಗಣದಲ್ಲಿ ಹಾಸನ ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಾಂತಕುಮಾರ್ ವೈಎಸ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ರವಿ ನಾಕಲಗೋಡು, ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಕೃಷ್ಣೇಗೌಡ, ಹಾಸನ ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹಾಗೂ ಎಚ್ಸಿಎನ್ ರಂಗಸ್ವಾಮಿ ಮತ್ತಿತರರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಮಾನವ ಹಕ್ಕುಗಳ ಒಕ್ಕೂಟದ ಎಲ್ಲಾ ಸದಸ್ಯರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿ ಪ್ರಶಸ್ತಿ ಪಡೆದವರಿಗೆ ಅಭಿನಂದಿಸುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಜಿಲ್ಲೆಯಲ್ಲಿ ಹಲವಾರು ಸಂಘಟನೆಗಳು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸುವ ಕೆಲಸ ಮಾಡುತ್ತಿದೆ. ಅದೇ ರೀತಿ ಮಾನವ ಹಕ್ಕುಗಳ ಒಕ್ಕೂಟವು ಶಾಂತಕುಮಾರ್ ರವರ ನೇತೃತ್ವದಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಇವತ್ತು ಜ್ಯುವೆಲ್ ರಾಕ್ ಹೋಟೆಲ್ನಲ್ಲಿ ನಮ್ಮ ಯಲಗುಂದ ಶಾಂತಕುಮಾರ್ ಮತ್ತು ಅವರ ತಂಡದ ಎಲ್ಲ ಗೆಳೆಯರು, ಹಿರಿಯರು, ಕಿರಿಯರು ಎಲ್ಲ ಸೇರಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇವತ್ತು ಆಚರಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಹಲವು ಪ್ರಶಸ್ತಿಗಳನ್ನು ಸ್ವೀಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಭೆ ಮೂಲಕ ಎಲ್ಲರ ಮೂಲಕ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತು ಹಲವಾರು ಜನರಿಗೆ ವೇದಿಕೆಗಳು ಸಿಗುತ್ತೆ, ಹಲವರಿಗೆ ವೇದಿಕೆಗಳು ಸಿಗಲ್ಲ. ಹಾಗಾಗಿ ಇವತ್ತು ಹಲವಾರು ಸಂಘಟನೆಗಳು ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸುವ ಹಿನ್ನೆಲೆಯಲ್ಲಿ ಹಲವರಿಗೆ ಇವತ್ತು ವೇದಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ಸಭೆ ಸಮಾರಂಭಗಳಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೇವೆ, ಹಾಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಒಕ್ಕೂಟ ಸಾಕ್ತಿದೆ ಕೂಡ. ಮೊನ್ನೆ ತಾವೆಲ್ಲ ಏನು ನನ್ನ ಹುಟ್ಟುಹಬ್ಬದ ದಿನದಂದು ಸನ್ಮಾನ ಮಾಡಲಿಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ತಮ್ಮ ಹಾರೈಕೆಯೊಂದಿಗೆ ನಾನೊಂದು ಮಾತು ಹೇಳಿದೆ, ದಯಮಾಡಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಕಾರ್ಯಗಳು ಫಾಸ್ಟ್ ಆಗಲಿ ಮತ್ತು ಹೆಚ್ಚು ಪ್ರಚಾರವನ್ನು ಪಡೆಯಲಿ. ಮುಂಚೂಣಿಗೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸದಸ್ಯರ ಸಂಖ್ಯೆಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ನಮ್ಮ ಅಧ್ಯಕ್ಷರಿಗಾಗಿ ತಮ್ಮ ಮುಂದೆ ಹೇಳಿದ್ದೆ. ಯಾಕೆಂದ್ರೆ ಯಾವುದೇ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂತಂದ್ರೆ ನಮ್ಮ ಸಂಘದ ಆಯಾ ಸಂಘದಲ್ಲಿ ಅಥವಾ ಆಯಾ ಒಕ್ಕೂಟದಲ್ಲಿ ಹೆಚ್ಚಿನ ಸದಸ್ಯರಿದ್ರೆ ಒಳ್ಳೆಯದು. ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಸಾರ್ವಜನಿಕವಾಗಿ ಏನು 4 ಗೋಡೆ ಮಧ್ಯೆ ಹಮ್ಮಿಕೊಳ್ಳೋದಕ್ಕಿಂತ ಕೆಲವೊಂದು ಸಂದರ್ಭದಲ್ಲಿ ಈ ಹೇಮಾವತಿ ಸ್ಟ್ಯಾಚ್ಯೂ ಇದೆಯಲ್ಲ ಅಂತ ಸ್ಥಳಗಳಲ್ಲಿ ಕೆಲವೊಂದು ಫಂಕ್ಷನ್ಗಳನ್ನ ನಾವು ನಂಬ್ಕೊಂಡಿದ್ದೆ. ಆದ್ರೆ ಸಾರ್ವಜನಿಕವಾಗಿ ಈ ಅರಿವನ್ನ ಮೂಡಿಸ್ಬೋದು. ಜಿಲ್ಲೆಯಲ್ಲಿ ಉತ್ತಮ ಕಾರ್ಯ ಮಾಡೋದಕ್ಕೆ ಹಾಗಾಗಿ ಅದರಿಗೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಶುಭಾಶಯಗಳು. ಈ ಕಾರ್ಯಕ್ರಮ ನಮ್ಮ ರವೀಣ್ಣವರೇ, ವಾಸನವರೇ, ಮೇಡಮ್ ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಾವು ನನ್ನ ಬೆಂಗಳೂರಲ್ಲಿ 6,85,00,000 ಜನ ನಮ್ಮ ಕರ್ನಾಟಕದಲ್ಲೂ ಕೂಡ ಇರುವಾಗ ನಮ್ಮಲ್ಲಿ ಏನು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅಂತ ಎರಡೂ ಸರ್ಕಾರಗಳು ಯೋಜನೆ ಮಾಡಿ ಕೊಟ್ಟಂತ ಕಾರ್ಯಕ್ರಮಗಳನ್ನು ಬಡವಹಿತ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ನೌಕರರು, ಸರ್ಕಾರಿ ನೌಕರರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಇನ್ನೂ ಒಂದ್ ಕಡೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕೊಂಡಿಯಾಗಿ ಬಡವರು ಕೆಲಸ ಮಾಡುವಂತ ಮಾನವ ಕೊಡುವಂತ ಈ ತರ ಒಕ್ಕೂಟ ಸಾರ್ವಜನಿಕರಿಗೆ ಅತ್ಯಂತ ಸಮೀಪವಾಗಿರ್ಬೇಕಂತ ವೇದಿಕೆ. ಮೊದಲಾಗಿ ನಾನು ನಮ್ಮ ಶಾಂತಣ್ಣವ್ರು ಜ್ಞಾಪಿಸ್ಕೊತಾ ಇದ್ರು, ನಾನು ಅಷ್ಟೊಂದೆಲ್ಲ ಸಾಧನೆ ಮಾಡಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಹಲವಾರು ಬಾರಿ ಭೇಟಿ ಮಾಡ್ತಾ ಇದ್ದೇನೆ. ಒಂದು ಸ್ಥಾನವನ್ನು ಕೊಡಿಸಿ ಪ್ರಶಸ್ತಿಯನ್ನು ಕೊಡಿಸಿ ಅಂತ ಹಲವಾರು ವರ್ಷಗಳಿಂದ ಆಗಿರಲಿಲ್ಲ. ಆದರೆ ರವೀಣ್ಣವರ ಕಾಲದಲ್ಲಿ ಹೋಗಿ ನನ್ನ ಹೇಳಿದ ತಕ್ಷಣವೇ ನನ್ನ ಸಾಧನೆ ಕೊಡಿಸಿದ್ರು. ಆ ವ್ಯಕ್ತಿತ್ವನೇ ಅಂತದ್ದು. ಯಾರಿಗೆ ಏನು ಸಲ್ಲಬೇಕೋ ಕ್ಷಣಮಾತ್ರದಲ್ಲಿ ದೊರಕಿಸಿಕೊಡುವ ವಿಶೇಷವಾದ ವ್ಯಕ್ತಿತ್ವವುಳ್ಳ ನಮ್ಮ ರವೀಣ್ಣವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ. ನಾನು ಸೇರ್ಕೊಂಡಂಗೆ ಹಲವಾರು ಜನರನ್ನು ಅವರು ಬೆಳೆಸಿದ್ದಾರೆ. ಹಲವಾರು ಜನರ ಬದುಕಿನಲ್ಲಿ ಒಂದು ಸ್ಫೂರ್ತಿದಾಯಕವಾದ ವಿಶೇಷ ಪಾತ್ರವನ್ನು ವಹಿಸ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿ ಮಾಡಿದಂಥ ಕೆಲಸಗಳು ಅಷ್ಟಿಷ್ಟಲ್ಲ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅದನ್ನ ಪುನಃ ನಾನು ಹೇಳಲ್ಲ. ಹಾಗೆಯೇ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಅವರು ಮಾಡಿದಂಥ ಸಭೆ ಸಮಾರಂಭಗಳು ನಮ್ಮ ಎಲ್ಲ ಪತ್ರಕರ್ತರ ಕುಟುಂಬ ಖಂಡಿತ ಮರೆಯಂಗಿಲ್ಲ. ಆ ಮಟ್ಟದ ಒಂದು ಸಾಧನೆಯನ್ನ ಮಾಡಿ ನಮಗೆಲ್ಲ ಒಂದು ನೆನಪಿರ್ಬೇಕಂತ ವಿಶೇಷವಾದ ವಿಚಾರವನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ರವಿ ಸರ್ ಎಲ್ಲಿದ್ರೂ ಕೂಡ ಒಂದು ಮುಂಚೂಣಿಯಾದ ನಾಯಕತ್ವ, ಜನಪರ ಕೆಲಸ, ಸರಳ ಸಜ್ಜನ,
ಸಾಮಾನ್ಯ ಜನರಿಗೂ ಕೂಡ ಎಲ್ಲ ಒಂದು ವಿಶೇಷ ಸವಲತ್ತುಗಳು ತಲುಪಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅವರು ನಮ್ಮ ಜೊತೆಗಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೀನಿ. ಹಲವಾರು ಸಂಘಟನೆಗಳು ತಮ್ಮ ಹಿತಾಸಕ್ತಿಯನ್ನ ಈಡೇರಿಸೋಸ್ಕರನೇ ಸಂಘಟನೆ ಮಾಡ್ಕೊಂಡಿರ್ತಾರೆ. ಅದು ಯಾವ ವಿಚಾರನೂ ಇವಾಗ ಇಲ್ಲ ಅಂತ ನಿಷ್ಪಕ್ಷಪಾತವಾದ ಒಂದು ಸಂಘಟನೆ ಶಾಂತನವರು ಕಟ್ಟಿದ್ದಾರೆ. ಅದೆಲ್ಲ ಕ್ರೆಡಿಟ್ ನಿಮ್ಗಳಿಗೆ ಸಲ್ಲಬೇಕು. ಪ್ರೀತಿಯ ಚಪ್ಪಾಳೆ ನಮ್ಮ ಎಲ್ಲ ನಿರ್ದೇಶಕರಿಗೆ. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ದೇಶಕ ಹಾಗೂ ಉದ್ಯಮಿ ಶರದ್ ಭೂಷಣ್, ವಿಶ್ವಕರ್ಮ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷ ವಾಸುದೇವ್, ಹಾಸನ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕಿ ನೀತು ಕೊತಾರಿ, ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಜಿ ಕುಮಾರ್ ಹಾಗೂ ಖಜಾಂಚಿ ಕಲೇಶಾಚಾರಿ ಕೆವಿ ಉಪಸ್ಥಿತರಿದ್ದರು.